ನಮಸ್ಕಾರ ಕರ್ನಾಟಕ. ವೆಲ್ಕಮ್ ಟು ಟ್ರೂ ಲೈಫ್ಸ್ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ ನಡೆಸುತ್ತಿರುವ ಈ ಟ್ರೂ ಲೈಫ್ಸ್ ಸತ್ಯ ಸಂಶೋಧನೆ, ಇನ್ವೆಸ್ಟಿಗೇಟಿವ್ ಜರ್ನಲಿಸಮು ಮತ್ತು ಶೋಧನೆ ಮಾಡಿದಂಥ ಮಾಹಿತಿಯನ್ನು ನಾವು ನಿಮ್ಮ ಜೊತೆ ಹಂಚ್ಕೊಳ್ಲಿಕ್ಕೆ ಸದಾ ಇಷ್ಟಪಡ್ತೇವೆ. ಈ ಮೈಗ್ರೇಷನ್ ಅಂತ ಕೆಲವು ಪುಡಾರಿಗಳನ್ನ ಕೆಲವು ಪಕ್ಷಗಳು ಬೆಂಗಳೂರಲ್ಲಿ ಹೊರ ದೇಶದವರು ಬಾಂಗ್ಲಾದೇಶಗಳಂತ ಹುಡ್ಕಕ್ಕೆ ಬಿಟ್ಟು ನಾವು ನೈತಿಕವಾಗಿ ಕೇಳುವಂಥ ಒಂದೇ ಒಂದು ಪ್ರಶ್ನೆ ಏನು ಅಂತಂದರೆ, ಎರಡೂ ಪಕ್ಷಗಳಿಗೂ ಈ ಕೇಂದ್ರ ಸರ್ಕಾರದಲ್ಲಿ BJP ಇದೆ 13 ವರ್ಷಗಳಿಂದ, ರಾಜ್ಯ ಸರ್ಕಾರದಲ್ಲಿ 3 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಇದೆ ಅಲ್ರಿ. ಈ ಪುಡಾರಿಗಳನ್ನ ಬಿಟ್ಟು ಬೆಂಗಳೂರಲ್ಲಿ ಆಧಾರ್ ಚೆಕ್ ಮಾಡಿ ಇವರು ಹೊರದೇಶದವರು ಅಂತ ಹೇಳೋಕ್ಕೆ ನಾಚಿಕೆ ಆಗಲ್ವಾ? ಅಲ್ಲ, ಬಾರ್ಡ್ರಲ್ಲಿ ಇದೇ ಐ ಥಿಂಕ್ ಮೈಗ್ರೆಂಟ್ಸನ್ನು ಅಕಾರ್ಡಿಂಗ್ ಟು BJP ಇವರು ಬಾಂಗ್ಲಾದೇಶಿಗಳು. ಆಯ್ತಪ್ಪ, ಬಾಂಗ್ಲಾದೇಶ ಬಾರ್ಡ್ರು ಇಂಡಿಯಾ ಜೊತೆ ಒದ್ಕೊಂಡಿದೆಯಲ್ಲ, ಯಾರು ಕಾಯ್ತಾ ಇರೋದು? ಕಳೆದ 12-13 ವರ್ಷದಿಂದ BJP ಇರಲ್ಲ. BJP ಸರ್ಕಾರಕ್ಕಾಗಿರ್ಬೋದು, ಅಲ್ಲಿ BJP ಸರ್ಕಾರ ಬಾರ್ಡ್ರನ್ನ ಕ್ರಾಸ್ ಮಾಡ್ಲಿಕ್ಕೆ ಬಿಡ್ತದೆ. ಇಲ್ಲಿನ ಹ್ಯೂಮನ್ ಟ್ರಾಫಿಕರ್ಸ್ ಹೋಗ್ಬಿಟ್ಟು ಈ ಬಾಂಗ್ಲಾದೇಶಿಗಳನ್ನು ಗುಂಪಾಗಿ ಸಾವಿರಾರು ಗಟ್ಟಲೆ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಕೆಲಸಕ್ಕೆ ಇಟ್ಕೊತಾರೆ. ಕೆಲಸಕ್ಕೆ ಬಿಲ್ಡರ್ಗಳಿಗೆ, ಮನೆ ಕೆಲಸದವ್ರಿಗೆ, ಆಟೋ ಓಡಿಸೋರಿಗೆ ಎಲ್ಲರೂ ಕರ್ಕೊಂಬಂದು ಟ್ರಾಫಿಕಿಂಗ್ ಮಾಡಿ ಇಲ್ಲಿ ಬಿಡ್ತಾರೆ. ಅಲ್ಲಿ ಬಾರ್ಡ್ರಲ್ಲಿ ಬಿಡೋದು ಕೂಡ BJP ಸರ್ಕಾರ, ಅಲ್ಲಿ ಕರ್ಕೊಂಬರೋದು ಕೂಡ ನಿಮ್ಮವರ ಏಜೆನ್ಸಿಗಳೇ, ಹ್ಯೂಮನ್ ಟ್ರಾಫಿಕರ್ಸು ಹೋಗಿ ಅವ್ರನ್ನ ಬಾಂಗ್ಲಾದೇಶಿಗಳಂತನೋ ಅಥವಾ ಇನ್ನೊಬ್ಬರನ್ನೋ ಕರ್ಕೊಂಬಂದು ಲಕ್ಷಾಂತರ ಜನಗಳನ್ನು, ಸುಮಾರು 20-25 ಲಕ್ಷ ಜನರನ್ನ ಇಲ್ಲಿ ಇಟ್ಟಿದ್ದೀರಲ್ವಾ? ಅಲ್ಲಿ ಬಾರ್ಡ್ರಲ್ಲಿ ಬಿಡೋ ಅಂತ ಕೇಂದ್ರ BJP ಸರ್ಕಾರ ನಿಮಗೆ ನಾಚಿಕೆ ಆಗಲ್ವಾ? ಆಮೇಲೆ ಒಳಗಡೆ ಬಂದ ಮೇಲೆ ಈ ಟ್ರಾಫಿಕರ್ಸ್ಗಳು ಕರ್ಕೊಂಬಂದು ಇಲ್ಲಿ ಅನಧಿಕೃತವಾಗಿ ಬಿಲ್ಡರ್ಗಳ ಹತ್ರ ಸಾವಿರಾರು ಸಂಖ್ಯೆಯಲ್ಲಿ ಮನೆ ಕೆಲಸದಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮೌನವಾಗಿರುವಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ, ನಿಮಗೂ ಕೂಡ ನಾಚಿಕೆ ಇಲ್ವಾ? ಅಲ್ರಿ, ಅಲ್ಲಿ ಬಾರ್ಡ್ರಲ್ಲಿ ಬಿಡೋ ಅಂಥ ಕೇಂದ್ರ BJP ಸರ್ಕಾರ, ಇಲ್ಲಿ ಒಳಗಡೆ ಬಂದ ಮೇಲೆ ಪೋಷಣೆ ಮಾಡುವಂಥ ಪೊಲೀಸರು ಮತ್ತು ಕಾಂಗ್ರೆಸ್ ಸರ್ಕಾರ, ನಿಮ್ಮಿಬ್ಬರಿಗೂ ನಾಚಿಕೆ ಏನಿಲ್ವಾ? ಸುಮಾರು ಒಂದು 20-25 ಲಕ್ಷ ಜನ ಪಾಪ ಅವ್ರು ಯಾರೂ ಕೂಡ ಬಾರ್ಡ್ರನ್ನ ಕ್ರಾಸ್ ಮಾಡೋಕ್ಕಾಗತ್ತಾ? ಓಕೆ ಅಲ್ರಿ, ಬಾರ್ಡ್ರನ್ನ ಕ್ರಾಸ್ ಮಾಡಿಸೋದು ನೀವೇ. ಅಲ್ಲಿ ಹೋಗಿ ಹ್ಯೂಮನ್ ಟ್ರಾಫಿಕರ್ಸ್ನ ಗ್ಯಾಂಗ್ಗಳು ಹೋಗಿ, ಸಿಂಡಿಕೇಟ್ಗಳು ಹೋಗಿ ಕರ್ಕೊಂಬಂದು ಅವ್ರನ್ನ ಕೆಲ್ಸಕ್ಕೆ ಬಿಡೋದು ನೀವೇ, ಅವ್ರನ್ನ ಬಚ್ಚಿಕೊಂಡು ಕೆಲಸ ಮಾಡೋದು ನೀವೇ, ಬಿಲ್ಡಿಂಗ್ಗಳು ಕಟ್ಸೋದು ನೀವೇ, ಮನೆ ಕೆಲಸ ಮಾಡಿಸೋದು ನೀವೇ, ಝೊಮ್ಯಾಟೊ ಗಾಡಿಗಳನ್ನ ಕೊಟ್ಟು ಬಾಡಿಗೆ ಓಡಿಸೋದು ನೀವೇ, ಕೆಲ್ಸಗಳು ಮಾಡ್ಕೊಂಡಿದ್ದೀವಿ. ಇಷ್ಟೆಲ್ಲ ಆದಮೇಲೆ ಈಗ ಯಾವನೊಬ್ಬ ಪುಡಾರಿನ ಬಿಟ್ಟು ಇವರು ಬಾಂಗ್ಲಾದೇಶಿಗಳು ಅಂತ ಹೇಳಿ ಡ್ರಾಮಾ ಕಟ್ತಿರಲ್ಲ ಜನಗಳ ಮುಂದೆ. ಯಾಕೆ ಕೇಂದ್ರ ಸರ್ಕಾರಕ್ಕೆ ಬಾರ್ಡ್ರಲ್ಲಿ ಬಿಡ್ಬೇಕಾದ್ರೆ BJP ಸರ್ಕಾರ ಗೊತ್ತಿಲ್ವಾ? ನಾಚಿಕೆ ಆಗೋಲ್ಲ BJP ಅವ್ರಿಗೆ? ಓಕೆ, ಅವರೇನೋ ಬಿಟ್ಟರು 8-9 ರಾಜ್ಯಗಳನ್ನು ದಾಟ್ಕೊಂಡು 9 ರಾಜ್ಯದ ಪೊಲೀಸರು ಕಣ್ಣು ತಪ್ಪಿಸಿ ಬರೋಕ್ಕಾಗತ್ತಾ? ಲಂಚ ಕೊಟ್ಟೆ ಬರ್ತಾರದು ಈ ಟ್ರಾಫಿಕರ್ಸು, ಈ ಹ್ಯೂಮನ್ ಟ್ರಾಫಿಕರ್ಸು ಕರ್ಕೊಂಬರ್ತಾರೆ. ಬಳಸ್ತಾ ಇರೋದು ಯಾರಪ್ಪ? ಬೆಂಗಳೂರಲ್ಲಿ ಅವರ ಸೇವೆಗಳನ್ನು ಬಳಸ್ತಾ ಇರೋದು ಯಾರು? ಬಿಲ್ಡರ್ಗಳು, ಮನೆ ಕೆಲಸದವರು, ಆಫೀಸ್ ಅಸಿಸ್ಟೆಂಟ್ಗಳು, ಆಟೋ ಏಜೆನ್ಸಿಗಳನ್ನ ಇಟ್ಕೊಂಡಂತಿರೋರು, ಝೊಮ್ಯಾಟೊ ಏಜೆನ್ಸಿಗಳು ಇಟ್ಕೊಂಡಂತಿರೋರು, ಯಾವ ಕೆಲಸಕ್ಕೆ ಬೇಕೋ ಡ್ರೈವರ್ ಕೆಲಸ, ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಈಗ ಅವರುಗಳನ್ನು ಅವರು ನುಸ್ಲಿದ್ದ ಕರ್ಕೊಂಬಂದಿದ್ದ ಸರ್ಕಾರ ಸ್ಪಷ್ಟನೆ ಕೊಡಬೇಕು. ರಾಜ್ಯ ಸಿದ್ದರಾಮಯ್ಯನವ್ರ ಸರ್ಕಾರ ಒಂದು ಸ್ಪಷ್ಟನೆ ಕೊಡಬೇಕು. ಇಷ್ಟು ಜನ 20-25 ಲಕ್ಷ ಸೋ ಕಾಲ್ಡ್ ಅಕಾರ್ಡಿಂಗ್ ಟು BJP ಪುಡಾರಿಗಳ ಪ್ರಕಾರ ಬಾಂಗ್ಲಾದೇಶಿ ಅಂತ ಹೇಳ್ತಿರಲ್ವಾ, ಈ ಇವ್ರುಗಳು ಹೇಗೆ ನುಗ್ಸಿದ್ರು? ಯಾರು ತಪ್ಪದು? ಕೇಂದ್ರ ಮೋದಿ ಸರ್ಕಾರ ಬಿಡ್ದಿರ ಹೆಂಗೆ ಇವರು ಬಾರ್ಡರ್ ಕ್ರಾಸ್ ಮಾಡೋಕ್ಕೆ ಸಾಧ್ಯ? ಆಮೇಲೆ ನೀವುಗಳು ರಾಜ್ಯದಲ್ಲಿ 8-10 ರಾಜ್ಯಗಳ ಪೊಲೀಸರು ಕಣ್ಣು ತಪ್ಪಿಸಿ ಬರಲು ಹೇಗೆ ಸಾಧ್ಯ? 100% ಪೊಲೀಸರಿಗೂ ಲಂಚ ಹೋಗಿದೆ. ಬಾರ್ಡರ್ನಲ್ಲಿ ಯಾಕೆ ಬಿಟ್ಟರು ಅದನ್ನು ಕೇಂದ್ರ BJP ಅವ್ರು ಹೇಳಬೇಕು. ನಾಚಿಕೆ ಗೀಚಿಕೆಲ್ಲ ಯಾವನೋ ಪುಡಾರಿನ ಬಿಟ್ಟು ಚೆಕ್ ಮಾಡಿಸಿರಲ್ವಲ್ರೋ? ಆ ಬಾರ್ಡ್ರಲ್ಲಿ ಬಿಟ್ಟಿದ್ದು ಯಾವ ಏಜೆನ್ಸಿ? ಬಾರ್ಡ್ರನ್ನ ಕಾಯ್ತಾ ಇರೋದು ಬಾಂಗ್ಲಾದೇಶ ಮತ್ತು ಭಾರತದ ಬಾರ್ಡ್ರನ್ನ ಕಾಯ್ತಾ ಇರೋದು ಯಾರು? ಇದೇ ಕೇಂದ್ರ BJP ಸರ್ಕಾರ ಅಲ್ವಾ? ನಿಮಗೆ ನಾಚಿಕೆ ಇಲ್ವಾ? ಬೆಂಗಳೂರಲ್ಲಿ ಅಶಾಂತಿನ ಕದಡಕ್ಕೆ ಯಾವನೋ ಪುಡಾರಿನ ಬಿಟ್ಟು ಚೆಕ್ ಮಾಡಿಸಿರಲ್ಲ. ಈ ಮನೆಗೂ ಚೆಕ್ ಮಾಡೋ ಅಂಥ ಪುಡಾರಿ ಕೆಲಸವನ್ನು ಅಲ್ಲೇ ಚೆಕ್ ಮಾಡಿದರೆ ಬಾರ್ಡರ್ ಹೆಂಗೆ ಕ್ರಾಸ್ ಮಾಡಿರೋರು? ಆಮೇಲೆ ಹ್ಯೂಮನ್ ಟ್ರಾಫಿಕರ್ಸ್ಗಳ ಹತ್ರ, ಕರ್ನಾಟಕದ ಹ್ಯೂಮನ್ ಟ್ರಾಫಿಕರ್ಸ್ಗಳ ಹತ್ರ, ಕರ್ನಾಟಕನೋ ಅಥವಾ ಭಾರತದ ಹ್ಯೂಮನ್ ಟ್ರಾಫಿಕರ್ಗಳು ಅಲ್ಲಿ ಬಾರ್ಡ್ರಿಗೆ ಹೋಗಿ ಅಲ್ಲಿ ಭ್ರಷ್ಟಾಚಾರ ಮಾಡಿ ಲಂಚವನ್ನು ಕೊಟ್ಟು ಗುಂಪಲ್ಲಿ ಅವ್ರನ್ನ ಕರ್ಕೊಂಬಂದು ಕೆಲಸಕ್ಕೆ ಇಟ್ಕೊಂಡು ಈಗ ಬಾಂಗ್ಲಾದೇಶಿಗಳು, ಪಾಕಿಸ್ತಾನಿಗಳು ಅಂತೇಳಿ ಬೆಂಗಳೂರಲ್ಲಿ ಶಾಂತಿ ಕದಡುವಂಥ ಕೆಲಸ ಮಾಡ್ತಾ ಇರೋವಂಥ ನಿಮ್ಮ BJPಯವರಿಗೆ ನೇರವಾದಂಥ ಪ್ರಶ್ನೆ, ಬಾರ್ಡರ್ ಹೆಂಗೋ ಕ್ರಾಸ್ ಮಾಡಕ್ಕೆ ಬಿಟ್ರೆ ನಿಮ್ಮ ಸರ್ಕಾರ? ಹೇಳ್ತಿರಲ್ಲ ಏನೋ ಲೇಸರ್ ಬೇಲಿಗಳನ್ನ ಹಾಕಿದ್ದೀವಿ ಅಂತೇಳಿ, ಇದರಲ್ಲಿ ಅವನು ಯಾವನೋ ಚಿನ್ನದ ರಸ್ತೆಯವನು ಪುಂಗುತ್ತಾನಲ್ವಾ, ಹೆಂಗೋ ಬಿಟ್ರಿ ಲೇಸರ್ ಬೇಲಿಗಳನ್ನ. ಓಕೆಪ್ಪ, ಅಲ್ಲೇನೋ ಕೇಂದ್ರ ಸರ್ಕಾರ ಬಿಟ್ಬಿಡ್ತು, ಆಯ್ತು, ಅಲ್ಲಿ ಬಿಡೋದು, ಇಲ್ಲಿ ಯಾವನೋ ಪುಡಾರಿನ ಬಿಟ್ಟು ಗಲಾಟೆ ಮಾಡಿಸೋದು.
ಅಲ್ರೋ ನಿಮಗೆ ನಾಚಿಕೆ ಗಿಚ್ಕೆ ನಿಲ್ವ? ಹಂಗಾರೆ ಏನು ಕರ್ನಾಟಕದಲ್ಲಿ ಸಾಮಾನ್ಯ ಜನ ನೆಮ್ಮದಿಯಾಗಿ ಜೀವನನೇ ಮಾಡಂಗಿಲ್ಲ. ಯಾವಾಗಲೂ ಒಂದಲ್ಲ ಒಂದು ಹಿಂದೂ ಮುಸ್ಲಿಮು, ಹಿಂದೂ ಪಾಕಿಸ್ತಾನ ಅಥವಾ ಭಾರತ ಪಾಕಿಸ್ತಾನ, ಇವಾಗ ಬಾಂಗ್ಲಾದೇಶಿ ಅಂತ ಸಮ್ಮವು ನಿಮ್ಗಳಿಗೆ ಸಮಾಜವನ್ನು ಒಡೆದು ಬಾರ್ಡ್ರಲ್ಲಿ ಬಿಟ್ಟವನು ಯಾವನೋ? ಅವ್ನು ಹಾಕಿರೋ ಅವ್ನು ಚಾಯ್ವಾಲ ಹಾಕಿರೋ ಲೇಸರ್ ಬೇಲಿ ದಾಟ್ಕೊಂಡು ಹೆಂಗೆ ಬಂದರು ಹೊರಗಡೆ? ಇವರು ಹೆಂಗ್ರೋ ಹೊರಗಡೆ ಬಂದರು? ನೀವು ಈ ಪುಡಾರಿನ ಬಿಟ್ಟು ಬೆಂಗಳೂರಲ್ಲಿ ಶಾಂತಿ ಕದರ್ತಾ ಇದ್ದೀರಲ್ಲ, ಇದೇ ಪ್ರಶ್ನೆನ ಕೇಂದ್ರ ಮೋದಿ ಸರ್ಕಾರಕ್ಕೆ ಯಾಕೆ ಕೇಳಲ್ಲ ನೀವು? ಬಾರ್ಡ್ರಲ್ಲಿ ಹೆಂಗೆ ಬಿಟ್ಟರು ಲೇಸರ್ ಬೇಲಿನ ಇವರು ಇನ್ನೊಂದು ಲೇಸರ್ ಬಿಟ್ಬಿಟ್ಟು ಒಳಗಡೆ ಬಂದ್ರೆ ಇವರು? ಅಲ್ಲಿ ಬಿಡೋದು ನಿಮ್ಮ ಸರ್ಕಾರ. ಹೋಗಿ ಕರ್ಕೊಂಬರೋರು ಹ್ಯೂಮನ್ ಟ್ರಾಫಿಕರ್ಸು, ಅವರು ಕೂಡ ಸಿಟಿಸನ್ಸೇ, ಅವರು ಕೂಡ ಭಾರತೀಯರು. ಕರ್ನಾಟಕದವ್ರು ಯಾವನವನು ಹೋಗಿ ಕರ್ಕೊಂಬಂದವನು ಗೊತ್ತಿಲ್ಲ. ಏಜೆನ್ಸಿಗಳು, ಸಿಂಡಿಕೇಟ್ಗಳು, ಮಾಫಿಯಾಗಳು ಇವ್ರನ್ನೆಲ್ಲ ಪತ್ತೆ ಹಚ್ಚಬೇಕು. ಅವ್ರನ್ನ ಕರ್ಕೊಂಬಂದು ವರ್ಷಾನ್ಗಟ್ಲೆ ಅವ್ರನ್ನ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿನಲ್ಲಿ ಆಟೋಗಳು ಓಡಿಸೋಕ್ಕೆ, ಗಾಡಿಗಳು ಓಡಿಸೋಕ್ಕೆ, ಮನೆ ಕೆಲಸ ಮಾಡೋಕ್ಕೆ, ಡ್ರೈವರ್ ಕೆಲಸಕ್ಕೆ ಮಡ್ಕೊಂಡು ಇವತ್ತು ಅವನು ಯಾವನೋ ಪುಡಾರಿ ಕೊಲೆ ಮಾಡಿದ್ದಾನೆ. ಆ ಪುಡಾರಿನ ಬಿಟ್ಟು ಅವನು ಹೋಗಿ ಆಧಾರ್ ಕಾರ್ಡ್ ಚೆಕ್ ಮಾಡದಂತೆ, ಅದನ್ನು ವಿಡಿಯೋಗಳು ಮಾಡದಂತೆ ಬಿಟ್ಟವನು ಯಾವನೋ? ಬಾರ್ಡ್ರಲ್ಲಿ ಬಿಟ್ಟವನು ಯಾವನೋ? ಇಷ್ಟು ವರ್ಷಗಳಿಂದ ಕರ್ನಾಟಕದಲ್ಲಿ ಪೋಷಣೆ ಮಾಡಿದಂಥ ಸರ್ಕಾರಗಳು ಯಾವುದು? ಮುಂಚೆ BJP ಇತ್ತು. ಕಳೆದ 3 ವರ್ಷದಲ್ಲಿ ಆಗಿರೋದಲ್ಲ, ಕಳೆದ 10 ವರ್ಷದಲ್ಲಿ ನಡೆದಿರುವಂಥ ಘಟನೆಗಳಿವು. ಕಳೆದ 10 ವರ್ಷದಲ್ಲಿ ಕರ್ನಾಟಕ ಎಕ್ಕುಟ್ಟು ಹೋಗಿದೆ ಮೈಗ್ರೆಂಟ್ಸಿಂದ. ನಾವು ಅವ್ರ ವಿರೋಧ ಅಂತೂ ಖಂಡಿತ ಅಲ್ಲ. ಯಾಕೆ ಅಂದರೆ ಕರ್ಕೊಂಬಂದಂಥ ಬೇವರ್ಸಿಗಳು, ಆ ಬಾರ್ಡ್ರ್ ಕ್ರಾಸ್ ಮಾಡಿಸಿದಂಥ ದೇಶದ್ರೋಹಿಗಳು, ಅವರನ್ನು ನೋಡಿಕೊಂಡು ಬಿಲ್ಡರ್ಗಳು ಬಳಸ್ಕೊತಾ ಇದ್ದಾರೆ. ಕಣ್ಮುಚ್ಕೊಂಡು ಕೂತ್ಕೊಂಡಿರುವಂಥ ಭ್ರಷ್ಟ ಕರ್ನಾಟಕ ಪೊಲೀಸರು, ಕರ್ನಾಟಕದ ಸರ್ಕಾರ, ಅದು ಹಿಂದೆ ಇದ್ದಂಥ JDS BJP ಸರ್ಕಾರ ಆಗಿರ್ಬೋದು, ಕೋಯಲೇಷನು, ಅದಾದಮೇಲೆ ಬಂದಂಥ BJP ಸರ್ಕಾರ ಆಗಿರ್ಬೋದು, ಈಗಿರುವಂಥ ಒಡಿಕೊಲ್ ಕಾಂಗ್ರೆಸ್ ಸರ್ಕಾರನೇ ಆಗಿರ್ಬೋದು. ಕ್ಯಾನ್ ಕಾಂಗ್ರೆಸ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ? ಕರ್ನಾಟಕದಲ್ಲಿ ಕಳೆದ 10 ವರ್ಷದಿಂದ ನೀವು ಕೂಡ ಅಧಿಕಾರ ಅನುಭವಿಸಿದ್ದೀರಾ. JDS ಕುಮಾರಸ್ವಾಮಿ ಮತ್ತೆ ಕೋಯಲೇಷನ್ ಗೌರ್ಮೆಂಟ್ ಆಗಿದೆ ಕಾಂಗ್ರೆಸ್ಸಲ್ಲಿ. BJP ಅನುಭವಿಸಿದಾರೆ. ಕಳೆದ 1-2 ವರ್ಷದಲ್ಲಿ ನಡೆದಂಥ ಘಟನೆ ಅಂತೂ ಅಲ್ಲ ಇದು. ಆಮೇಲೆ ಅವರನ್ನ ಕಾಂಗ್ರೆಸ್ ಅವ್ರು ಕರ್ಕೊಂಡ್ಬಂದ್ಬಿಟ್ರು ಅಂತಂದರೆ BJP ಸರ್ಕಾರ ಕೇಂದ್ರದಲ್ಲಿ ಇದೆಯಲ್ಲ 12-13 ವರ್ಷದಿಂದ, ಬಾರ್ಡ್ರಲ್ಲಿ ಹೆಂಗೆ ಬಿಟ್ರಿ ನೀವು? ಯಾರ ಜೊತೆನೋ ನೀವು ನಾಟಕ ಆಡೋದು? ಅಲ್ಲಿ ಬಾರ್ಡ್ರಲ್ಲಿ ಅವರನ್ನ ಬಿಟ್ಟು ಇಲ್ಲಿ ಏಜೆನ್ಸಿಗಳು ಕಾಸು ಮಾಡೋಕಣಿಗೆ ಇಲ್ಲಿ ಬಾಂಡೆಡ್ ಲೇಬರ್ಗಳ ಥರ ಅವ್ರನ್ನ ಬಳಸ್ಕೊಂಡು ಇವತ್ತು ಅವರನ್ನ ಬಾಯಿಗೆ ಬಂದಂಗೆ ಬೇವರ್ಸಿಗಳ ಕರ್ಕೊಂಬಂದವ್ರು ಯಾರು? ಬಾರ್ಡ್ರಲ್ಲಿ ಬಿಟ್ಟೋನು ಯಾವನು? ಪೋಷಣೆ ಮಾಡಿದವನು ಯಾರು? ಇವತ್ತು ಅವನು ಯಾವನ ಕೊಲೆಗಡಕ ಪುಡಾರಿ ಗಲಾಟೆ ಮಾಡೋನ್ನ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಬಿಟ್ಟು ನೀವು ಶೋ ಕೊಡ್ತಾ ಇದ್ದೀರಾ? ನಾಚಿಕೆ ಆಗಲ್ಲ BJP ಅವ್ರಿಗೆ? ಕಾಂಗ್ರೆಸ್ ಅವ್ರಿಗೆ ಆತ್ಮವಿಮರ್ಶನೆ ಮಾಡ್ಕೊಬೇಕಲ್ವ ನೀವು? 20-25 ಲಕ್ಷ ಬಿಲ್ಡರ್ಗಳು ಬಾಂಡೆಡ್ ಲೇಬರ್ ಥರ ಈ ಒಂದು ಬಾಂಗ್ಲಾದೇಶಿಗಳನ್ನು, ಹೊರದೇಶದವ್ರನ್ನ ಬಳಸ್ತಾ ಇದ್ದಾರೆ. ದೇ ಆರ್ ಬಾಂಡೆಡ್ ಲೇಬರ್ಸ್. ಹೊರಗಡೆ ಹೋಗ್ಲಿಕ್ಕಾಗಲ್ಲ. ಯು ವಾಂಟ್ ಟು ಶೋ ದ ಕ್ಯಾಂಪ್ಸ್? ತೋರಿಸ್ಬೇಕಾ ಕ್ಯಾಂಪ್ಸನ್ನ? ಬೆಂಗಳೂರಲ್ಲಿ ಎಷ್ಟು ಕ್ಯಾಂಪ್ಸ್ ಇದೆ ತೋರಿಸೋಣ. ಅವನು ಯಾವನೋ ಪುಡಾರಿ ತೋರಿಸೋ ಒಂದೋ ಎರಡೋ ಮೈಗ್ರೆಂಟ್ಸ್ ಅಲ್ಲ, ಅಥವಾ ಫಾರಿನ್ ಇಲ್ಲಿಗಲ್ ಮೈಗ್ರೆಂಟ್ಸ್ ಅಂತಲ್ಲ, ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ ಕ್ಯಾಂಪ್ಗಳಲ್ಲಿ. ಬಾಂಡೆಡ್ ಲೇಬರ್ ಥರ ಅವರನ್ನು ಬಿಲ್ಡರ್ಗಳು ದುಡಿಸ್ಕೊತಾ ಇದ್ದಾರೆ. ಆಮೇಲೆ ಬಾರ್ಡ್ರನ್ನ ಹೆಂಗೆ ಕ್ರಾಸ್ ಮಾಡಿದ್ರು? ಇದೇ ಮೋದಿ ಸರ್ಕಾರದ ಲೇಸರ್ ಬೇಲಿ ಇರ್ಬೇಕಾದ್ರೆ ಬಾರ್ಡ್ರ್ ಹೆಂಗೆ ಕ್ರಾಸ್ ಮಾಡಿದ್ರು? ಭ್ರಷ್ಟಾಚಾರನ ಅಲ್ಲಿ ಬಾರ್ಡ್ರ್ ಕ್ರಾಸ್ ಮಾಡಿದ್ದು ಭ್ರಷ್ಟಾಚಾರನ? ಆಮೇಲೆ ಬಾಂಗ್ಲಾ ಬಾರ್ಡ್ರಿಂದ ಕರ್ನಾಟಕಕ್ಕೆ ಬರೋಕ್ಕೆ 8-10 ಸ್ಟೇಟ್ಗಳು, ಅದು 8-10 ಸ್ಟೇಟ್ಗಳ ಪೊಲೀಸರು ಅಲ್ಲಿನ ಸರ್ಕಾರಗಳಿಗೆ ಭ್ರಷ್ಟಾಚಾರ ಮಾಡಿ ಅವ್ರನ್ನ ಕರ್ನಾಟಕ ಕರ್ಕೊಂಬಂದಿದ್ದು. ಆಮೇಲೆ ಕರ್ಕೊಂಬಂದು ಇಲ್ಲಿ ಬೆಂಗಳೂರಲ್ಲಿ ಅವ್ರನ್ನ ಬಾಂಡೆಡ್ ಲೇಬರ್ಗಳ ಥರ ನೀವು ಬಳಸ್ಕೊತಾ ಇರೋದು. ಈಗ ನಿಮ್ಮ ರಾಜ್ಯಕ್ಕೆ ತೆವಳಿಕೆ ಬಿಟ್ಟವರು BJP ಸರ್ಕಾರ. ಇಲ್ಲಿ ಇವತ್ತು ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ ಇದೆ, ಅದಕ್ಕಿಂತ BJP ಇತ್ತು, ಅದಕ್ಕಿಂತ ಕೋಯಲೇಷನ್ ಇತ್ತು. ನಿಮ್ಮ 3 ಜನರ 10 ವರ್ಷದ ಆಡಳಿತದಲ್ಲಿ ಮೈಗ್ರೆಂಟ್ಸ್ ಹೊರಗಡೆ ಬಂದಿದ್ದಾರೆ. ಕರ್ಕೊಂಬಂದಿರೋರು ಹ್ಯೂಮನ್ ಟ್ರಾಫಿಕರ್ಸು, ಒಳಗಡೆ ಬಿಟ್ಟಿರೋರು ಕೇಂದ್ರ ಮೋದಿ ಸರ್ಕಾರ. ಇಲ್ಲಿ ಪೋಷಣೆ ಮಾಡ್ತಾ ಇರೋರು ನಿಮ್ಮ 3 ಪಕ್ಷದವರು. ಈಗ ಡ್ರಾಮಾ ಮಾಡಿಕೊಂಡು ಜನಗಳ ನೆಮ್ಮದಿನ ಯಾಕೆ ಕಡಿಸ್ತಾ ಇದ್ದಾರೆ? ಅವನು ಯಾವನೋ ಹೋಗಿ ಚೆಕ್ ಮಾಡೋಕ್ಕೆ ಪೊಲೀಸವ್ರೇನು ಗೆಣಸ್ಕೀಳಕ್ಕೆ ಇರೋದು? ಅವನಿಗೆ ಇನ್ಫಾರ್ಮೇಷನ್ ಇದ್ದರೆ ಪೊಲೀಸವ್ರು ಕೊಡಬೇಕೇ ಹೊರತು ಅವನು ಪುಡಾರಿ ಥರ ವಿಡಿಯೋಗಳನ್ನ ಮಾಡಿಕೊಂಡು ಅವನು ಯಾವ ಪಕ್ಷನ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ? ಹೆಂಗೆ ಬಿಟ್ಟಿದ್ದೀರಾ ನೀವು ಅವನನ್ನು? ಅಲ್ಲಿ ಯಾವ ಬಾರ್ಡ್ರಲ್ಲಿ ಯಾವ ಪಕ್ಷ ಬಿಡುತ್ತೋ ಅದೇ ಪಕ್ಷವನ್ನು ಅವ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಬಾರ್ಡ್ರ್ನಲ್ಲಿ ಕೇಂದ್ರ ಸರ್ಕಾರ BJP ಇದೆ, ಈ ಸಪೋರ್ಟ್ಸ್ BJP. ಆ ಬಾರ್ಡ್ರಲ್ಲಿ ಬಿಟ್ಟು ಇಲ್ಲಿ ಬಂದು ಅವನ ಕೈಯಲ್ಲಿ ಈ ಗೆಣಸು ಕೀಳಕ್ಕೆ ಆಧಾರ್ ಕಾರ್ಡ್ ಇದನ್ನು ವೆರಿಫಿಕೇಷನ್ ಮಾಡಿಕೊಂಡು ದೊಡ್ಡ ಇಶ್ಯೂ ಮಾಡಿಕೊಂಡು ಶಾಂತಿ ಭಂಗ ಮಾಡಿಕೊಂಡು ಜನಗಳಿಗೆ ನೆಮ್ಮದಿ ಹಾಳು ಮಾಡಿಕೊಂಡು ಬೆಲೆ ಏರಿಕೆ ಆಗಿದೆ. ಜನಗಳಿಗೆ ಉದ್ಯೋಗ ಇಲ್ಲ, ಇಲ್ಲಿ ರೈತರಿಗೆ ಒಳ್ಳೆ ಬೆಲೆ ಸಿಗ್ತಾ ಇಲ್ಲ, ಧರ್ಮಸ್ಥಳದ ವಿಚಾರದಲ್ಲಿ ನ್ಯಾಯ ಸಿಕ್ಕಿಲ್ಲ. ಈ ಪುಡಾರಿಗಳನ್ನ ಬಿಟ್ಟು ಮನೆಗೆ ನೀವು ಅವನು ಇನ್ಫಾರ್ಮೇಷನ್ ಇದ್ದರೆ ಪೊಲೀಸರು ಕೊಡಬೇಕು, ಅಥವಾ ಫಾರಿನ್